ಕಲೆ ಅಂತಕ್ಕಂಥದ್ದು ಯಾರೊಬ್ಬರ ಸೊತ್ತು ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಲೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ವಸ್ತು ಸಂಗ್ರಹಾಲಯ ಅಂದರೆ ಪುಸ್ತಕಗಳ ಸಂಗ್ರಹ ಮಾಡ್ತಕ್ಕಂಥದ್ದು ಇರ್ಬೋದು, ಅಂದರೆ ಇಂದಿನ ಕಾಲದ ವಸ್ತುಗಳನ್ನು ಸಂಗ್ರಹ ಮಾಡ್ತದ್ದು ಇರ್ಬೋದು. ಈ ರೀತಿಯಾದಂತಹ ಕಲೆಗಳಿರುತ್ತೆ. ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ಈಗ ದೇವನಹಳ್ಳಿ ಪಟ್ಟಣದ ಅಂದರೆ ಹೊರವಲಯದಲ್ಲಿ ಬರ್ತಕ್ಕಂಥ ಕೋಡಿಮಂಚನಹಳ್ಳಿ ಗುರುಸಿದ್ದಯ್ಯ ಅನ್ನೋರ ಮನೆಯಲ್ಲಿ ನಾವಿರುವಂಥದ್ದು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಇಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ರೈತರು ಬಳಸ್ತಾ ಇದ್ದಂತಹ ಪರಿಕರಗಳನ್ನು ಅವರು ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಅಂತೇಳಿ ಇಟ್ಟಿರುವಂಥದ್ದು. ಜೊತೆಗೆ ಇಂದಿನ ಕಾಲದಲ್ಲಿ ಯಾವೆಲ್ಲ ರೀತಿಯಲ್ಲಿ ರೈತರು ಬಳಕೆಯನ್ನು ಮಾಡ್ತಾಯಿದ್ರು ಅವೆಲ್ಲವನ್ನ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಜೊತೆಗೆ ನಾನು ಒಂದು ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಏನೆಲ್ಲ ರೈತರು ಯೂಸ್ ಮಾಡ್ತಾಯಿದ್ರು ಅಂತಕ್ಕಂಥ ಪರಿಕರಗಳು ನೋಡ್ತಾ ಹೋದರೆ, ಇದನ್ನು ಹೊರತುಪಡಿಸಿದರೆ ನಾವು ಒಳಗೆ ಎಂಟ್ರಿಯನ್ನು ಕೊಟ್ಟರೆ ಏನು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಗುರುಸಿದ್ದಯ್ಯ ಅವರು ಸುಮಾರು ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಇತಿಹಾಸ ಸಂಶೋಧನೆಯನ್ನು ಮಾಡಿಕೊಂಡು ಇವತ್ತು ತನ್ನ ಮನೆಯನ್ನೇ ಪುಸ್ತಕ ಭಂಡಾರವನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇವೆಲ್ಲವೂ ಕೂಡ ಗುರುಸಿದ್ದಯ್ಯ ಅವರ ಮನೆಯಲ್ಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬುಕ್ಗಳು ಸಂಗ್ರಹ ಮಾಡಿ ವಸ್ತು ಸಂಗ್ರಹಾಲಯಕ್ಕೆ ತಮ್ಮ ಮನೆಯನ್ನೇ ಪರಿವರ್ತನೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ನಾವು ನೋಡ್ಬೋದು, ಇಲ್ಲಿ ಮನೆ ಒಳಗಡೆ ಬಂದರೆ ಸಾಕಷ್ಟು ಪುಸ್ತಕಗಳು ನಮ್ಮ ಕಣ್ಣು ಕುಕ್ಕಿಸುವಂತೆ ಮಾಡುತ್ತೆ. ಈ ಒಂದು ಪುಸ್ತಕಗಳ ಸಂಗ್ರಹಾಲಯಕ್ಕೆ ದೇವನಹಳ್ಳಿ ತಾಲೂಕಿನ ಹಲವು ಒಂದು ವಿದ್ಯಾರ್ಥಿಗಳು, ಅಂದರೆ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಈ ಒಂದು ಪುಸ್ತಕ ಸಂಗ್ರಹಾಲಯಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಪುಸ್ತಕಗಳನ್ನು ಅಂದರೆ ಸಂಶೋಧನೆಯನ್ನು ಮಾಡಿ PhD ಮಾಡ್ಕೊಂಡಿರ್ತಕ್ಕಂಥದ್ದು ಉಂಟು. ಜೊತೆಗೆ ನಾವು ನೋಡ್ಬೋದು, ಏನು ಇವರು ಗುರುಸಿದ್ದಯ್ಯ ಅಂತೇಳಿ ಇವರು ನಿವೃತ್ತ ಶಿಕ್ಷಕರು, ಜೊತೆಗೆ ಇತಿಹಾಸ ಸಂಶೋಧಕರು ಕೂಡ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮಗೆ ನಿಮ್ಮ ಮನೆಯಲ್ಲೇ ಈ ರೀತಿಯಾದ ವಸ್ತು ಸಂಗ್ರಹಾಲಯನ ಮಾಡ್ಕೊಂಡಿದ್ರಿ, ಜೊತೆಗೆ ಎಷ್ಟು ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಸಂಗ್ರಹ ಮಾಡ್ಕೊಂಡಿದ್ರಿ, ಜೊತೆಗೆ ಇಂದಿನ ಕಾಲದ ಅಂದರೆ ಆಗಿನ ಕಾಲದಲ್ಲಿರ್ತಕ್ಕಂಥ ರೈತರು ಬಳಸ್ತಾ ಇದ್ದ ಪರಿಕರಗಳು ಕೂಡ ಇರುವಂಥದ್ದು ಏನೆಲ್ಲ ನಿಮ್ಮ ಒಂದು ಸಂಗ್ರಹಾಲಯದಲ್ಲಿ ಇದೆ, ಜೊತೆಗೆ ಮುಂದಿನ ಈ ಒಂದು ಇದನ್ನು ನೀವು ಏನಕ್ಕೆ ಮಾಡ್ಕೊಂಡಿದ್ದೀರಿ ಅಂತ? ನಾನು ಮೂಲತಃ ಮಾಗಡಿ ತಾಲೂಕು ಬಿಟ್ಟಸಂದ್ರ ಗ್ರಾಮದಿಂದ ಬಂದಂಥ ಒಂದು ಶಿಕ್ಷಕ ಹುದ್ದೆಗಾಗಿ ಇಲ್ಲಿ ಬಂದು ನೆಲೆಸಿದೆ. ಇದೇ ಗ್ರಾಮದಲ್ಲಿ ಮದುವೆ ಆಗಿದ್ದೀನಿ. ನನ್ನ ಸಹಧರ್ಮಿಣಿ ಸಹ ಶಿಕ್ಷಕಿಯಾಗಿದ್ದಾರೆ. ನಾನೊಂದು ಟೆಂಟ್ ಶಾಲೆಯಲ್ಲಿ ಕೆಲಸ ಮಾಡಿದೆ. ಸುಮಾರು 6 ವರ್ಷ ಆ ಶಾಲೆ ನಡೀತು. 18 ರಾಜ್ಯಗಳಿಂದ ವಲಸೆ ಬಂದಂಥ ಮಕ್ಕಳಿದ್ದು ಅಲ್ಲಿ ನೂರಾರು ವಿವಿಧ ಸ್ತರದ ಇಲಾಖಾ ಅಧಿಕಾರಿಗಳಿರ್ಬೋದು, ಇವರೆಲ್ಲ ನೋಡಿ ನಾನು ವಾಲಂಟ್ರಿ ತೊಗೊಂಡೆ 49 ವರ್ಷಕ್ಕೆ. ತದನಂತರ ನಾನೇ ಸ್ವತಃ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ, ಒಂದು ದಿವಸ ಹೋಗ್ತೀವಿ, ಇರೋ 3 ದಿವಸದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನ್ನ ಆಸೆ ಇದೆ. ನಾವೇನು ಶ್ರೀಮಂತರಲ್ಲ, ಇರೋರಲ್ಲ, ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು. ನನ್ನ ಶಕ್ತಿಯಾನುಸಾರ ಒಂದು ಗ್ರಂಥಾಲಯ ಮಾಡಿದ್ರೆ ಶಾಲಾ ಕಾಲೇಜ್ ಮಕ್ಕಳಿರ್ಬೋದು, ಹೊರಗಡೆ ಬರುವಂಥ ಸಂಶೋಧಕರಿರ್ಬೋದು, ಇತಿಹಾಸಕಾರರಿರ್ಬೋದು, ಇವರಿಗೆಲ್ಲ ನನ್ನ ದೇವನಹಳ್ಳಿಯ ಸಮಗ್ರ ಮಾಹಿತಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ನಾನು ಅನ್ನ ತಿಂದು ಇಲ್ಲಿ ನೆಲೆಸಿ ಇಲ್ಲೇ ವಿವಾಹ ಆಗಿರೋದ್ರಿಂದ ಇಲ್ಲಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ಎಷ್ಟು ಪುಸ್ತಕಗಳಿದೆ, ಜೊತೆಗೆ ಎಷ್ಟೆಲ್ಲ ಹಳೆ ಕಾಲದ ಪರಿಕರಗಳಿದೆ? ನಾನಾದರೂ ಯಾವುದೇ ಪದವೀಧರ ಅಲ್ಲ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ದೇವನಹಳ್ಳಿ ತಾಲೂಕಿಗೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದೇನೆ ಈವರೆಗೆ. ಈ ತಾಲೂಕಿನಲ್ಲಿ ಏನೆಲ್ಲ ಇತಿಹಾಸ ಇದೆ, ಯಾವ ಊರಲ್ಲಿ ಏನಿದೆ, ನಾನು ಇಲ್ಲೇ ಕುಂತು ಹೇಳೋವಂಥದ್ದನ್ನು ಅಷ್ಟು ಓಡಾಟ ಮಾಡಿ ಇಲ್ಲಿನ ಇತಿಹಾಸ, ಈ ನೆಲದ ಸೊಗಡನ್ನು ತಿಳ್ಕೊಂಡಿದ್ದೀನಿ. ಇದು ನನಗೆ ಖುಷಿ ತಂದಿದೆ. ಇದರಿಂದ ಸರ್, ನನ್ನ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಸಾಹಿತಿಗಳು ಇವರು ಬರೆದಿರೋವಂಥ 1 ಲಕ್ಷಕ್ಕೂ ಹೆಚ್ಚು ಕೃತಿಗಳಿದ್ದಾವೆ. ಇಲ್ಲಿಗೆ ಹೊರಗಡೆಯಿಂದ ಸಂಶೋಧಕರಿರ್ಬೋದು, ಥೀಸಿಸ್ ಮಾಡೋ ಮಕ್ಕಳಿರ್ಬೋದು, PhD ಮಾಹಿತಿ ಬೇಕಾದಂಥ ಮಕ್ಕಳಿರ್ಬೋದು, ಯಾರಾದರೂ ಬಂದರೂ, ಸಂಶೋಧಕರೇ ಬರಲಿ, ಸಾಹಿತಿಗಳೇ ಬರಲಿ, ಅವ್ರಿಗೆ ನನ್ನ ತಾಲೂಕಿನ ಮಾಹಿತಿಯನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದೀನಿ. ಇದನ್ನು ನೀವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಗೆ? ಹೌದು. ನಾನು ಈ ಸಂಸ್ಕೃತಿ ಇರ್ಬೋದು, ಇಲ್ಲಿನ ಈಗ ಪ್ರಾಚೀನ ಪರಿಕರಗಳಿದ್ದಾವೆ, ನಮ್ಮ ಕೃಷಿಕರು ಬೆಳೆಸಿದಂಥ ಈಗ ಎತ್ತಿನ ಬಂಡಿ ಆಗ್ಬೋದು, ರಾಗಿ ಬೀಸಕ್ಕಲ್ಲು, ಏನೆಲ್ಲ ಇದೆ ಅದನ್ನು ಸಂಗ್ರಹ ಮಾಡಬೇಕು. ನನ್ನ ಮಟ್ಟಿಗೆ ನನ್ನ ಕೈಲಿ ಎಷ್ಟಾಗ್ತದೋ ನನ್ನ ಸಮಾಜಕ್ಕೆ, ನಾನು ಅನ್ನ ತಿನ್ನೋ ದೇವನಹಳ್ಳಿಯ ಮಕ್ಕಳಿಗೆ ಇರ್ಬೋದು, ಹೊರಗಡೆಯಿಂದ ರಾಜ್ಯದಿಂದ ಬರೋರಿಗಿರ್ಬೋದು ಮಾಹಿತಿಯನ್ನು ಕೊಡಬೇಕು. ಅದು ನನ್ನ ಆಸೆ ಆಗಿದೆ. ಪ್ರಯತ್ನ ಮಾಡ್ತಾಯಿದ್ದೀನಿ. ದೇವರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಮಾಡ್ತಾ ಹೋಗ್ತೀನಿ. ಇದು ಏನು ಇದನ್ನ ನಿವೃತ್ತ ಶಿಕ್ಷಕ, ಜೊತೆಗೆ ಪುಸ್ತಕಗಳ ಜ್ಞಾನ ಭಂಡಾರವೇ ಅಂದರೆ ಗ್ರಂಥಾಲಯವನ್ನು ಮಾಡ್ಕೊಂಡಿರ್ತಕ್ಕಂಥ ಗುರುಸಿದ್ದಯ್ಯ ಅವರ ಮಾತು. ಈ ಹಿಂದೆ ಅಂದರೆ ಮುಂದಿನ ಪೀಳಿಗೆಗೂ ಕೂಡ ಅಂದರೆ ಸಾಕಷ್ಟು ಪುಸ್ತಕಗಳು ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ. ಜೊತೆಗೆ ಕೃಷಿಕ ಪರಿಕರಗಳು, ಪ್ರಾಚೀನ ಕಾಲದ
ಪರಿಕರಗಳಾಗಿರ್ಬೋದು ಎಲ್ಲ ವಸ್ತುಗಳು ಸಿಗೋದಿಲ್ಲ. ಹಾಗಾಗಿ ನನ್ನ ಮನೆಯಲ್ಲೇ ಈ ರೀತಿಯಾದ ಒಂದು ಗ್ರಂಥಾಲಯವನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ಮುಂದಿನ ಪೀಳಿಗೆಗೂ ಕೂಡ ನಾನು ಇದನ್ನು ಪ್ರಚುರಪಡಿಸೋದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕಲೆ ಅಂತಕ್ಕಂಥದ್ದು ಯಾರೊಬ್ಬರ ಸೊತ್ತು ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಲೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದು ವಸ್ತು ಸಂಗ್ರಹಾಲಯ ಅಂದರೆ ಪುಸ್ತಕಗಳ ಸಂಗ್ರಹ ಮಾಡ್ತಕ್ಕಂಥದ್ದು ಇರ್ಬೋದು, ಅಂದರೆ ಇಂದಿನ ಕಾಲದ ವಸ್ತುಗಳನ್ನು ಸಂಗ್ರಹ ಮಾಡ್ತದ್ದು ಇರ್ಬೋದು, ಈ ರೀತಿಯಾದಂತಹ ಕಲೆಗಳಿರುತ್ತೆ. ನಾನು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ಈಗ ದೇವನಹಳ್ಳಿ ಪಟ್ಟಣದ ಅಂದರೆ ಹೊರವಲಯದಲ್ಲಿ ಬರ್ತಕ್ಕಂಥ ಕೋಡಿಮಂಚನಹಳ್ಳಿ ಗುರುಸಿದ್ದಯ್ಯ ಅನ್ನೋರ ಮನೆಯಲ್ಲಿ ನಾವಿರುವಂಥದ್ದು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಇಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ರೈತರು ಬಳಸ್ತಾ ಇದ್ದಂತಹ ಪರಿಕರಗಳನ್ನು ಅವರು ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಅಂತೇಳಿ ಇಟ್ಟಿರುವಂಥದ್ದು. ಜೊತೆಗೆ ಇಂದಿನ ಕಾಲದಲ್ಲಿ ಯಾವೆಲ್ಲ ರೀತಿಯಲ್ಲಿ ರೈತರು ಬಳಕೆಯನ್ನು ಮಾಡ್ತಾಯಿದ್ರು ಅವೆಲ್ಲವನ್ನ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಜೊತೆಗೆ ನಾನು ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಏನೆಲ್ಲ ರೈತರು ಯೂಸ್ ಮಾಡ್ತಾಯಿದ್ರು ಅಂತಕ್ಕಂಥ ಪರಿಕರಗಳು ನೋಡ್ತಾ ಹೋದರೆ ಇದನ್ನು ಹೊರತುಪಡಿಸಿದರೆ ನಾವು ಒಳಗೆ ಎಂಟ್ರಿಯನ್ನು ಕೊಟ್ಟರೆ ಏನು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಗುರುಸಿದ್ದಯ್ಯ ಅವರು ಸುಮಾರು ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಇತಿಹಾಸ ಸಂಶೋಧನೆಯನ್ನು ಮಾಡಿಕೊಂಡು ಇವತ್ತು ತನ್ನ ಮನೆಯನ್ನೇ ಪುಸ್ತಕ ಭಂಡಾರವನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇವೆಲ್ಲವೂ ಕೂಡ ಗುರುಸಿದ್ದಯ್ಯ ಅವರ ಮನೆಯಲ್ಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬುಕ್ಗಳು ಸಂಗ್ರಹ ಮಾಡಿ ವಸ್ತು ಸಂಗ್ರಹಾಲಯಕ್ಕೆ ತಮ್ಮ ಮನೆಯನ್ನೇ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾವು ನೋಡ್ಬೋದು ಇಲ್ಲಿ ಮನೆ ಒಳಗಡೆ ಬಂದರೆ ಸಾಕಷ್ಟು ಪುಸ್ತಕಗಳು ನಮ್ಮ ಕಣ್ಣು ಕುಕ್ಕಿಸುವಂತೆ ಮಾಡುತ್ತೆ. ಈ ಒಂದು ಪುಸ್ತಕಗಳ ಸಂಗ್ರಹಾಲಯಕ್ಕೆ ದೇವನಹಳ್ಳಿ ತಾಲೂಕಿನ ಹಲವು ಒಂದು ವಿದ್ಯಾರ್ಥಿಗಳು ಅಂದರೆ ಹಲವು ಶಾಲೆಗಳಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಈ ಒಂದು ಪುಸ್ತಕ ಸಂಗ್ರಹಾಲಯಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಪುಸ್ತಕಗಳನ್ನು ಅಂದರೆ ಸಂಶೋಧನೆಯನ್ನು ಮಾಡಿ PhD ಮಾಡ್ಕೊಂಡಿರ್ತಕ್ಕಂಥದ್ದು ಉಂಟು. ಜೊತೆಗೆ ನಾವು ನೋಡ್ಬೋದು ಏನು ಇವರು ಗುರುಸಿದ್ದಯ್ಯ ಅಂತೇಳಿ ಇವರು ನಿವೃತ್ತ ಶಿಕ್ಷಕರು, ಜೊತೆಗೆ ಇತಿಹಾಸ ಸಂಶೋಧಕರು ಕೂಡ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ನಿಮಗೆ ನಿಮ್ಮ ಮನೆಯಲ್ಲೇ ಈ ರೀತಿಯಾದ ವಸ್ತು ಸಂಗ್ರಹಾಲಯನ ಮಾಡ್ಕೊಂಡಿದ್ದೀರಿ, ಜೊತೆಗೆ ಎಷ್ಟು ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದೀರಿ, ಜೊತೆಗೆ ಇಂದಿನ ಕಾಲದ ಅಂದರೆ ಆಗಿನ ಕಾಲದಲ್ಲಿರ್ತಕ್ಕಂಥ ರೈತರು ಬಳಸ್ತಾ ಇದ್ದ ಪರಿಕರಗಳು ಕೂಡ ಇರುವಂಥದ್ದು ಏನೆಲ್ಲ ನಿಮ್ಮ ಒಂದು ಸಂಗ್ರಹಾಲಯದಲ್ಲಿ ಇದೆ, ಜೊತೆಗೆ ಮುಂದಿನ ಇದನ್ನು ನೀವು ಏನಕ್ಕೆ ಮಾಡ್ಕೊಂಡಿದ್ದೀರಿ ಅಂತ? ನಾನು ಮೂಲತಃ ಮಾಗಡಿ ತಾಲೂಕು ಬಿಟ್ಟಸಂದ್ರ ಗ್ರಾಮದಿಂದ ಬಂದಂಥ ಒಂದು ಶಿಕ್ಷಕ ಹುದ್ದೆಗಾಗಿ ಇಲ್ಲಿ ಬಂದು ನೆಲೆಸಿದೆ. ಇದೇ ಗ್ರಾಮದಲ್ಲಿ ಮದುವೆ ಆಗಿದ್ದೀನಿ. ನನ್ನ ಸಹಧರ್ಮಿಣಿ ಸಹ ಶಿಕ್ಷಕಿಯಾಗಿದ್ದಾರೆ. ನಾನೊಂದು ಟೆಂಟ್ ಶಾಲೆಯಲ್ಲಿ ಕೆಲಸ ಮಾಡಿದೆ. ಸುಮಾರು 6 ವರ್ಷ ಆ ಶಾಲೆ ನಡೀತು. 18 ರಾಜ್ಯಗಳಿಂದ ವಲಸೆ ಬಂದಂಥ ಮಕ್ಕಳಿದ್ದು ಅಲ್ಲಿ ನೂರಾರು ವಿವಿಧ ಸ್ತರದ ಇಲಾಖಾ ಅಧಿಕಾರಿಗಳಿರ್ಬೋದು, ಇವರೆಲ್ಲ ನೋಡಿ ನಾನು ವಾಲಂಟ್ರಿ ತೊಗೊಂಡೆ 49 ವರ್ಷಕ್ಕೆ. ತದನಂತರ ನಾನೇ ಸ್ವತಃ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ, ಒಂದು ದಿವಸ ಹೋಗ್ತೀವಿ. ಇರೋ 3 ದಿವಸದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನ್ನ ಆಸೆ ಇದೆ. ನಾವೇನು ಶ್ರೀಮಂತರಲ್ಲ, ಇರೋರಲ್ಲ. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು. ನನ್ನ ಶಕ್ತಿಯಾನುಸಾರ ಒಂದು ಗ್ರಂಥಾಲಯ ಮಾಡಿದ್ರೆ ಶಾಲಾ ಕಾಲೇಜ್ ಮಕ್ಕಳಿರ್ಬೋದು, ಹೊರಗಡೆ ಬರುವಂಥ ಸಂಶೋಧಕರಿರ್ಬೋದು, ಇತಿಹಾಸಕಾರರಿರ್ಬೋದು, ಇವರಿಗೆಲ್ಲ ನನ್ನ ದೇವನಹಳ್ಳಿಯ ಸಮಗ್ರ ಮಾಹಿತಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ನಾನು ಅನ್ನ ತಿಂದು ಇಲ್ಲಿ ನೆಲೆಸಿ ಇಲ್ಲೇ ವಿವಾಹ ಆಗಿರೋದ್ರಿಂದ ಇಲ್ಲಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ಎಷ್ಟು ಪುಸ್ತಕಗಳಿದೆ, ಜೊತೆಗೆ ಎಷ್ಟೆಲ್ಲ ಹಳೆ ಕಾಲದ ಪರಿಕರಗಳಿದೆ? ನಾನಾದರೂ ಯಾವುದೇ ಪದವೀಧರ ಅಲ್ಲ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ದೇವನಹಳ್ಳಿ ತಾಲೂಕಿಗೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದೇನೆ ಈವರೆಗೆ. ಈ ತಾಲೂಕಿನಲ್ಲಿ ಏನೆಲ್ಲ ಇತಿಹಾಸ ಇದೆ, ಯಾವ ಊರಲ್ಲಿ ಏನಿದೆ, ನಾನು ಇಲ್ಲೇ ಕುಂತು ಹೇಳೋವಂಥದ್ದನ್ನು ಅಷ್ಟು ಓಡಾಟ ಮಾಡಿ ಇಲ್ಲಿನ ಇತಿಹಾಸ, ಈ ನೆಲದ ಸೊಗಡನ್ನು ತಿಳ್ಕೊಂಡಿದ್ದೀನಿ. ಇದು ನನಗೆ ಖುಷಿ ತಂದಿದೆ. ಇದರಿಂದ ಪುಸ್ತಕಗಳಿದೆ ಸರ್. ನನ್ನ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಸಾಹಿತಿಗಳು ಇವರು ಬರೆದಿರೋವಂಥ 1 ಲಕ್ಷಕ್ಕೂ ಹೆಚ್ಚು ಕೃತಿಗಳಿದ್ದಾವೆ. ಇಲ್ಲಿಗೆ ಹೊರಗಡೆಯಿಂದ ಸಂಶೋಧಕರಿರ್ಬೋದು, ಥೀಸಿಸ್ ಮಾಡೋ ಮಕ್ಕಳಿರ್ಬೋದು, PhD ಮಾಹಿತಿ ಬೇಕಾದಂಥ ಮಕ್ಕಳಿರ್ಬೋದು, ಯಾರಾದರೂ ಬಂದರೂ ಸಂಶೋಧಕರೇ ಬರಲಿ, ಸಾಹಿತಿಗಳೇ ಬರಲಿ, ಅವ್ರಿಗೆ ನನ್ನ ತಾಲೂಕಿನ ಮಾಹಿತಿಯನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದೀನಿ. ಇದನ್ನು ನೀವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಗೆ? ಹೌದು. ನಾನು ಈ ಸಂಸ್ಕೃತಿ ಇರ್ಬೋದು, ಇಲ್ಲಿನ ಈಗ ಪ್ರಾಚೀನ ಪರಿಕರಗಳಿದ್ದಾವೆ. ನಮ್ಮ ಕೃಷಿಕರು ಬೆಳೆಸಿದಂಥ ಈಗ ಎತ್ತಿನ ಬಂಡಿ ಆಗ್ಬೋದು, ರಾಗಿ ಬೀಸಕ್ಕಲ್ಲು ಏನೆಲ್ಲ ಇದೆ, ಅದನ್ನು ಸಂಗ್ರಹ ಮಾಡಬೇಕು. ನನ್ನ ಮಟ್ಟಿಗೆ ನನ್ನ ಕೈಲಿ ಎಷ್ಟಾಗ್ತದೋ ನನ್ನ ಸಮಾಜಕ್ಕೆ, ನಾನು ಅನ್ನ ತಿನ್ನೋ ದೇವನಹಳ್ಳಿಯ ಮಕ್ಕಳಿಗೆ ಇರ್ಬೋದು, ಹೊರಗಡೆಯಿಂದ ರಾಜ್ಯದಿಂದ ಬರೋರಿಗಿರ್ಬೋದು ಮಾಹಿತಿಯನ್ನು ಕೊಡಬೇಕು. ಅದು ನನ್ನ ಆಸೆ ಆಗಿದೆ. ಪ್ರಯತ್ನ ಮಾಡ್ತಾಯಿದ್ದೀನಿ. ದೇವರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಮಾಡ್ತಾ ಹೋಗ್ತೀನಿ. ಇದು ಏನು ಇದನ್ನ ನಿವೃತ್ತ ಶಿಕ್ಷಕ, ಜೊತೆಗೆ
ಪುಸ್ತಕಗಳ ಜ್ಞಾನ ಭಂಡಾರವೇ ಅಂದರೆ ಗ್ರಂಥಾಲಯವನ್ನು ಮಾಡ್ಕೊಂಡಿರ್ತಕ್ಕಂಥ ಗುರುಸಿದ್ದಯ್ಯವರ ಮಾತು. ಈ ಹಿಂದೆ ಅಂದರೆ ಮುಂದಿನ ಪೀಳಿಗೆಗೂ ಕೂಡ ಅಂದರೆ ಸಾಕಷ್ಟು ಪುಸ್ತಕಗಳು ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ. ಜೊತೆಗೆ ಕೃಷಿಕ ಪರಿಕರಗಳು, ಪ್ರಾಚೀನ ಕಾಲದ ಪರಿಕರಗಳಾಗಿರ್ಬೋದು, ಎಲ್ಲ ವಸ್ತುಗಳು ಸಿಗೋದಿಲ್ಲ. ಹಾಗಾಗಿ ನನ್ನ ಮನೆಯಲ್ಲೇ ಈ ರೀತಿಯಾದ ಒಂದು ಗ್ರಂಥಾಲಯವನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ಮುಂದಿನ ಪೀಳಿಗೆಗೂ ಕೂಡ ನಾನು ಇದನ್ನು ಪ್ರಚುರಪಡಿಸೋದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.